ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು, ಭದ್ರಕಾಳಿ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಶ್ರೀ ಕ್ಷೇತ್ರ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿರ್ಮಾಣಗೊಂಡಿರುವ ರಾಜ ಗೋಪುರಗಳ ಲೋಕಾರ್ಪಣೆ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮ್ಮೆಲ್ಲರಿಗೆ ಜ್ಞಾನ ದರ್ಶನವನ್ನು, ಶುಭಾಶೀರ್ವಚನ ಸಂದೇಶವನ್ನು ಅನುಗ್ರಹಿಸಿರುವಂತಹ ನಿಳ್ಸೋಸೆಯ ಸಿದ್ಧ ಸಂಸ್ಥಾನ ಮಠದ ಶ್ರೀಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೂಲಕ ಧರ್ಮ ಸಂದೇಶವನ್ನು ನೀಡಿದ ಕ್ರಿಯಾಶೀಲರಾದ ಮೂಲದ ಶ್ರೀಗಳವರೇ, ಪ್ರತಿಭಾ ಸಂಪನ್ನರಾದ ನೀಲುಗಲ್ಲದ ಶ್ರೀಗಳವರೇ, ವೇದಿಕೆಯ ಮೇಲೆ ಆಸೀನರಾದ ಅಂಬಿಕಾನಗರ, ಕಬ್ಬೂರು, ಅಂತಾಪುರ ಮುಂತಾದ ಎಲ್ಲ ಮಠಗಳ ಶ್ರೀಗಳವರೇ, ಶ್ರೀಮಠದ ಉತ್ತರಾಧಿಕಾರಿಗಳವರಾದ ರೇಣುಕದೇವರೇ, ಪುರಾಣ ಪ್ರವಚನವನ್ನು ನವರಸ ಭರಿತವಾಗಿ ಸರ್ವಾಂಗ ಸುಂದರವಾಗಿ ನೆರವೇರಿಸಿಕೊಂಡು ಅಪೂರ್ವ ಸಂಘಟನೆಯನ್ನು ಕ್ಷೇತ್ರದಲ್ಲಿ ನಿರ್ಮಿಸಿಕೊಟ್ಟಿರುವಂತಹ, ಜೊತೆಗೆ ಆ ಕಾರಣಕ್ಕಾಗಿ ಪ್ರವಚನ ಆಚಾರ್ಯ ಎಂಬ ಬಿರುದಾಂಕಿತರಾಗಿರುವಂತಹ ವೇದಮೂರ್ತಿ ಪಂಡಿತ್ ಅನ್ನದಾನ ಶಾಸ್ತ್ರಿಗಳವರೇ, ಈ ಕಾರ್ಯಕ್ರಮದ ಆಧಾರ ಸ್ತಂಭವಾಗಿ ನಿಂತುಕೊಂಡು ಈ ಸಮಾರಂಭದ ಯಶಸ್ಸಿಗೆ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಜನಾನುರಾಗಿಗಳು ಆಗಿರುವ ಸನ್ಮಾನ್ಯ ಗಣೇಶ್ ಹುಕ್ಕೇರಿಯವರೇ, ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ಇನ್ನೋರ್ವ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕಮತಗಿಯ ಗುರುನಾಥಪ್ಪನವರೇ, ಗುರುರಕ್ಷೆಯನ್ನು ಪಡೆದುಕೊಂಡಿರುವಂತಹ ಬಸವರಾಜ್ ಚಂಚಣ್ಣವರೇ, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಸದಾಶಿವ ಬಡಗೇರವರೇ, ಕಮಾಂಡೆಂಟ್ ಬೆಳಗಾವಿಯ ಶ್ರೀ ಚನ್ನಪ್ಪ ಅಥಣಿಯವರೇ, ಎಲ್ಲ ಸೇವಾಕರ್ತೃಗಳೇ, ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ನಾವೇನು ಬಹಳ ಹೊತ್ತು ಮಾತಾಡೋದಿಲ್ಲ. ಸಮಯ ಆಗೈತಿ, ಊಟಕ್ಕೆ ಹೋಗಬೇಕು ಅಂತ ನೀವೇನು ಚಿಂತೆ ಮಾಡಬೇಡ್ರಿ. ಎಷ್ಟೊತ್ತಿಗಾದರೂ ಓಡಿರ್ತದೆ, ನಿಮ್ಮ ಮನೆಯೂ ಎಲ್ಲಿ ಹೋಗಂಗಿಲ್ಲ. ನೀವೇ ಹೊರಗೆ ಬಂದಿರ್ತೀರಿ, ಮುಗಿದ ಕೂಡಲೇ ಮನೆಗೆ ಹೋಗ್ತೀರಿ. ಅದಕ್ಕೆ ಯಾರೂ ಕೂಡ ಅವಸರವನ್ನು ಮಾಡಲಾರ್ದನ ಆಶೀರ್ವಚನ ಮುಗಿಯುವವರೆಗೂ ಸಮಾಧಾನದಿಂದ ಕುಳಿತುಕೊಳ್ಳಬೇಕು. ಕ್ಷೇತ್ರದಲ್ಲಿ ಮಹಾಕುಂಭಾಭಿಷೇಕದ ಅಂಗವಾಗಿ ನಡೆದುಕೊಂಡು ಬಂದಿರುವಂತಹ ಶ್ರೀ ಗುಡ್ಡಾಪುರ ವರದಾನೇಶ್ವರಿ ಅಮ್ಮನವರ ಪುರಾಣ ಇವತ್ತು ಮಂಗಲಗೊಂಡು ನಾಳೆಯಿಂದ ವಿಶೇಷ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಪುರಾಣ ಪ್ರವಚನಗಳು
ಮನುಷ್ಯನ ಜ್ಞಾನ ಸಂವರ್ಧನೆಗೆ ಕಾರಣಗಳಾಗ್ತವೆ. ಮನುಷ್ಯನ ಭಾವನೆಗಳನ್ನು ವಿಕಾಸಗೊಳಿಸ್ತವೆ. ಮನುಷ್ಯನ ಚಿಂತೆಗಳನ್ನು ದೂರ ಮಾಡ್ತಾವೆ. ಸಮಸ್ಯೆಗಳು ಬಂದ್ರೆ, ಕಷ್ಟಗಳು ಬಂದ್ರೆ ಹೆಂಗೆ ಅವುಗಳನ್ನು ಎದುರಿಸಬೇಕು, ಆ ಸಮಯದಲ್ಲಿ ಸಮಾಧಾನ ಚಿತ್ತದಿಂದ ಸ್ಥಿತಪ್ರಜ್ಞ ಮನಸ್ಸನ್ನು ಗಳಿಸಿಕೊಳ್ಳಬೇಕು ಅನ್ನೋದನ್ನು ಯಾವ ಕಲಿಸ್ತಾವು ಅಂತ ಕೇಳಿದ್ರೆ, ಮಹಾತ್ಮರ ಚರಿತ್ರೆಯನ್ನು ಒಳಗೊಂಡಿರುವಂಥ ಪುರಾಣಗಳು ನಮಗೆ ಕಲಿಸ್ಕೊಡ್ತಾವೆ. ಪುರಾಣಗಳು ನಮಗೆ ಕಲಿಸ್ಕೊಡ್ತಾವೆ. ಆದರೆ ನಾವು ಬಹಳ ಜನ ಏನು ಮಾಡ್ತೀವಿ ಅಂದರೆ, ಪುರಾಣಗಳನ್ನು ಕೇಳ್ತೀವಿ, ಲೀಲೆಗಳನ್ನು ಆಲಿಸ್ತೀವಿ. ಅವರು ದೊಡ್ಡವರು, ಪುಣ್ಯ ಪುರುಷರು, ಅವತಾರಿ ಪುರುಷರು, ಮಹಾತ್ಮರು, ಶಿವಯೋಗಿಗಳು ಅಂತ ಹೇಳಿ ಅವರನ್ನು ದೊಡ್ಡವ್ರನ್ನ ಮಾಡಿ ಅವ್ರಂಗೆ ನಮಗಂಗೆ ಆಕತ್ರಿ ಅಂತ ಹೇಳಿ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಒಂದು ಮಾತು ನೆನಪಿಟ್ಕೊಳ್ಬೇಕು, ಅವರು ನಿಮ್ಮಂಗ ತಂದೆ ತಾಯಿ ಗರ್ಭದಿಂದ ಹುಟ್ಟಿದವರು. ನಿಮ್ಮಂಗನ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಕೂಡಿ ಆಡಿ ಬೆಳೆದವರು. ನಿಮ್ಮಂಗನ ಇದೇ ಭೂಮಿಯಲ್ಲಿ ಹುಟ್ಟಿರುವಂಥ ಅನ್ನವನ್ನು ಉಂಡೇ ದೊಡ್ಡವರಾದವರು. ನೀವು ಹೋಗಿರೋ ಶಾಲೆಗೇನೆ ಹೋಗಿ ಕಲಿತು ಜ್ಞಾನವನ್ನು ಬೆಳೆಸಿಕೊಂಡವರು. ಆದ್ರೆ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಸಾಮಾನ್ಯ ಮನುಷ್ಯನಿಗಿಂತಲೂ ವಿಶೇಷವಾಗಿ ಅವರು ಬೆಳೆದು ನಿಲ್ತಾರೆ. ನಾವು ನಮ್ಮಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡ್ವಿ ಅಂದ್ರೆ ಕೇವಲ ಗುಡ್ಡಾಪುರ ದಾನಮ್ಮ ಮಾತ್ರ ಮಹಾಶಿವಶರಣೆ ಆಗೋದಿಲ್ಲ, ನಾವು ಕೂಡ ಮಹಾಶಿವಶರಣೆ ಆಗಲಿಕ್ಕೆ ಸಾಧ್ಯ ಅನ್ನೋ ಆದರ್ಶವನ್ನು ನಮಗೆ ಕೊಟ್ಟು ಹೋದವಳು ಗುಡ್ಡಾಪುರ ವರದಾನೇಶ್ವರಿ ಅಮ್ಮನವರು. ಅವರ ಪುರಾಣವನ್ನು ನೀವು ಕೇಳಿದ ಮೇಲೆ ಅವರಲ್ಲಿರುವಂಥ ಎಲ್ಲ ಗುಣಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳೋಕೆ ಸಾಧ್ಯ ಆಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಪ್ರಯತ್ನ ಮಾಡಿದರೆ ಬಹುತೇಕ ಸಾಧ್ಯ ಆಗದೆ ಕೂಡ ಇರಬಹುದು. ಆದ್ರೆ ಅವಳಲ್ಲಿರುವಂತಹ ನೂರಾರು ಸದ್ಗುಣಗಳಲ್ಲಿ ಯಾವುದಾದರೂ ಒಂದು ಗುಣವನ್ನು ನಾವು ಅಳವಡಿಸಿಕೊಂಡ್ರೂ ಕೂಡ ಅವಳ ಪುರಾಣವನ್ನು ಕೇಳಿದ್ದು ಸಾರ್ಥಕ, ಪ್ರಯೋಜನ, ಫಲಪ್ರದ. ಮತ್ತು ಪುರಾಣ ಹೇಳಿದವರು ಹೇಳಿ ಮನೆಗೆ ಹೋದರು. ದಾನಮ್ಮ ಗುಡ್ಡಾಪುರದಾಗ ಕುಂತಲು. ಕೇಳಿ ನಮ್ಮ ಮನೆಗೆ ನಾವು ಹೋಗಿ ಮತ್ತು ನಾಯಿ ಬಾಲ ಡೊಂಕ ಅನ್ನೋ ರೀತಿಯಲ್ಲಿ ನಾವು ಇದ್ದಂಗೆ ಇದ್ವಿ ಅಂದ್ರೆ ಆ ಪುರಾಣ ಹೇಳಿದ್ದಕ್ಕಾಗಲಿ ಕೇಳಿದ್ದಕ್ಕಾಗಲಿ ಯಾವ ಅರ್ಥನೂ ಬರೋದಿಲ್ಲ. ಅದಕ್ಕೆ ಪುರಾಣವನ್ನು ಮಂಗಲ ಮಾಡೋ ಕಾಲಕ್ಕೆ ಅದಕ್ಕೆ ಇನ್ನೊಂದು ಶಬ್ದವನ್ನು ಬಳಸ್ತಾರೆ. ಏನು ಅಂದ್ರೆ ಸಮಾಪ್ತಿ ಅಂತ ಬಳಸ್ತಾರೆ. ಸಮಾಪ್ತಿ ಅಂತ. ಸಮಾಪ್ತಿ ಅಂದರೆ ಏನು ಅರ್ಥ ಆಗುತ್ತ ನಿಮಗೆ? ಸಮ್ಯಕ್ ಆಪ್ತಿ ಪ್ರಾಪ್ತಿ ಸಮಾಪ್ತಿ. ಇಲ್ಲಿವರೆಗೆ ಕೇಳ್ಕೊಂಡು ಬಂದದ್ದನ್ನು ಚೆನ್ನಾಗಿ ಪಡೆದುಕೊಳ್ಳೋದೇ ನಿಜವಾದ ಸಮಾಪ್ತಿ ಅಂತ. ಚೆನ್ನಾಗಿ ಪಡೆದುಕೊಳ್ಳುವುದೇ ನಿಜವಾದ ಸಮಾಪ್ತಿ. ಅದಕ್ಕಾಗಿ ಈ ಸಮಾಪ್ತಿಯ ಸಂದರ್ಭದಲ್ಲಿ ನಾವೆಲ್ಲ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಏನು ಪ್ರತಿಜ್ಞೆ ಅಂದ್ರೆ, ಅವಳಲ್ಲಿರುವಂತಹ ಯಾವುದಾದರೂ ಒಂದು ಗುಣವನ್ನು, ಆದರ್ಶವಾದ ಮೌಲ್ಯಗಳಿಂದ ತುಂಬಿರುವಂತಹ ಒಂದು ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನದೊಳಗೂ ಕೂಡ ಅದೇ ರೀತಿ ನಾವು ಸಾಕ್ತೀವಿ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿ ನೀವಿಲ್ಲಿಂದ ಎದ್ರಿ ಅಂದ್ರೆ ಇದು ನಿಜವಾದ ಸಮಾಪ್ತಿ. ನಿಜವಾದ ಸಮಾಪ್ತಿ. ಆ ಹಿನ್ನೆಲೆಯಲ್ಲಿ ನಮ್ಮ ಅನುದಾನ ಶಾಸ್ತ್ರಿಗಳವರು 14 ದಿನಗಳವರೆಗೆ ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ತಟ್ಟುವಂತೆ ಪ್ರವಚನವನ್ನು, ಪುರಾಣವನ್ನು, ಜೀವನಾದರ್ಶವನ್ನು ಕಥೆ ಉಪಕಥೆಗಳ ಮೂಲಕ, ಅನೇಕ ಹಾಸ್ಯ ಪ್ರಸಂಗಗಳ ಮೂಲಕ
ರೋಚಕವಾಗಿ ನಿಮ್ಮಲ್ಲೆಲ್ಲ ತುಂಬಿದವರಾಗಿದ್ದಾರೆ. ಅವುಗಳನ್ನು ನೀವೆಲ್ಲ ಕೇಳಿದವರಾಗಿದ್ದೀರಿ. ಬಹುತೇಕ ಕೇವಲ ಪುರಾಣ ಪ್ರವಚನವನ್ನು ಹೇಳೋದು ಅಷ್ಟೇ ಅಲ್ಲ, ಈ ಪುರಾಣ ಪ್ರಾರಂಭ ಆಗೋದಕ್ಕಿಂತಲೂ ಮೊದಲು ಎರಡೂವರೆ ತಿಂಗಳಿಂದನೂ ಕೂಡ ನಮ್ಮ ಜೊತೆಗೆ ತಿರುಗಾಡಿ ನಾವು ಎಲ್ಲೆಲ್ಲಿ ಕಳಿಸ್ತೀವಲ್ಲಿ ಎಲ್ಲ ಕಡೆಗೂ ಕೂಡ ಹೋಗಿ ಎಲ್ಲಿ 5 ದಿವಸ, ಎಲ್ಲಿ 6 ದಿವಸ, ಎಲ್ಲಿ 7 ದಿವಸ ಪ್ರವಚನವನ್ನು ನೆರವೇರಿಸಿ ಅಪೂರ್ವ ಸಂಘಟನೆಯನ್ನು ಆಯಾ ಭಾಗದಲ್ಲಿ ಮಾಡೋದ್ರ ಜೊತೆಗೆ ಸಮಯ ಸಿಕ್ಕಾಗಲೆಲ್ಲ ನೀವು ಎಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತ ನಾವು ಜೊತೆಗೆ ಕರ್ಕೊಂಡು ಹೋಗೋ ಪ್ರಸಂಗ ಬಂದಾಗಲೂ ಕೂಡ ಹಗಲು ರಾತ್ರಿ ಅನ್ಲಾರ್ದನ, ದಣಿವು ಶ್ರಮ ಅನ್ಲಾರ್ದನ ನಮ್ಮ ಜೊತೆಗೆ ತಿರುಗಾಡಿ ಈ ಕಾರ್ಯಕ್ರಮಕ್ಕೆ ಅಪೂರ್ವ ಸಂಘಟನೆಯನ್ನು ಒದಗಿಸಿಕೊಟ್ಟಿರುವಂಥ ಕೀರ್ತಿ ನಮ್ಮ ಅನ್ನದಾನ ಶಾಸ್ತ್ರಿಗಳವರೆಗೆ ಸಲ್ಲಬೇಕಾಗಿರುವಂಥದ್ದು. ಆ ಕಾರಣವನ್ನು ಇಟ್ಕೊಂಡು ಆಮೇಲೆ ಎಲ್ಲ ಕಡೆಗೆ ಹೋದಲ್ಲಿ ಅವರು ಕೇವಲ ಪುರಾಣ ಹೇಳಿದರೆ ನನ್ನ ಕರ್ತವ್ಯ ಮುಗೀತು ಅಂತ ಕೂಡಿರುವಂಥ ಶಾಸ್ತ್ರಿಗಳಲ್ಲ. ಪುರಾಣ ಹೇಳೋದರ ಜೊತೆಗೆ ಯಾವ ನಿಮಿತ್ತವಾಗಿ ಪುರಾಣವನ್ನು ಸಂಯೋಜಿಸಲಾಗಿರುತ್ತದೆಯೋ ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ನಿರಂತರ ಶ್ರಮ ಪಡುವಂತಹ ಒಂದು ಅಪರೂಪದ ಗುಣ ಅದು ನಮ್ಮ ಅನ್ನದಾನ ಶಾಸ್ತ್ರಿಗಳವರಲ್ಲಿದೆ. ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವು ಯಾವಾಗ ಕಾಶಿಯಿಂದ ಬಂದ್ವಿ ಆವಾಗಿನಿಂದ ಪರಿಚಯ ಆದವರು ಇಲ್ಲಿ ತನಕ ಭಾಳ ಸಮೀಪವರ್ತಿಗಳಾಗಿ ಸಮಾಜ ಸಂಘಟನೆಯಲ್ಲಿ ನಿರಂತರ ಸಹಕಾರವನ್ನು ನೀಡ್ತಾ ಬಂದವರು ನಮ್ಮ ಗುಡೂರಿನ ಅನ್ನದಾನ ಶಾಸ್ತ್ರಿಗಳವರು. ಇವತ್ತು ಗುಡೂರಿಂದ ಯಡೂರಿಗೆ ಬಂದು ಈ ಪುರಾಣವನ್ನು ನಿಮಗೆಲ್ಲ ಎಡೆ ಮಾಡಿದವರಾಗಿದ್ದಾರೆ. ಅವ್ರದ್ದು ಗುಡೂರು, ನಿಮ್ಮದು ಯಡೂರು, ಎರಡೂ ಹೆಚ್ಚು ಕಡಿಮೆ ಗು ಯ ತೆಗೆದುಬಿಟ್ರೆ ಎಲ್ಲ ಒಂದೇ ಇದ್ದಂಗೆ ಅಂತಹ ಗುಡೂರಿನಿಂದ ಯಡೂರಿಗೆ ಬಂದು ಪುರಾಣ ನೆರವೇರಿಸಿದ ಈ ಸಂದರ್ಭದಲ್ಲಿ ಅವರಿಗೆ ಪ್ರವಚನ ಆಚಾರ್ಯ ಅನ್ನುವಂತಹ ವಿಶಿಷ್ಟವಾದ ಬಿರುದಾಂಕಿತವನ್ನು ನೀಡಿ ಶ್ರೀಮಠದಿಂದ ಗೌರವಿಸಲಾಗಿದೆ. ಇನ್ಮೇಲೆ ಅವರು ಕೇವಲ ಅನ್ನದಾನ ಶಾಸ್ತ್ರಿಗಳವರಲ್ಲ, ಪ್ರವಚನಾಚಾರ್ಯ ಅನ್ನದಾನ ಶಾಸ್ತ್ರಿಗಳವರು. ಪ್ರವಚನ ಆಚಾರ್ಯ ಅನ್ನುವಂತಹ ಬಿರುದಾಂಕಿತವನ್ನು ಕೊಡೋದಕ್ಕೆ ಕಾರಣ ಕೇವಲ ಪುರಾಣ ಚಲೋ ಹೇಳಿದರು, ಪ್ರವಚನ ಚಲೋ ಮಾಡಿದರು, ಸಂಘಟನೆ ಚಲೋ ಮಾಡಿದ್ರು ಅಂತ ಇಷ್ಟ ಅಲ್ಲ. ಅವರು ಶಿವಯೋಗ ಮಂದಿರದೊಳಗೆ ಒಟುಗಳಿಗೆ ಮರದೇವರಿಗೆ ಪಾಠ ಹೇಳ್ತಾರೆ. ಯಾರಾದರೂ ಸಣ್ಣ ಶಾಸ್ತ್ರಿಗಳು, ಸ್ವಾಮಿಗಳು ಇಂಥದ್ರ ಬಗ್ಗೆ ಹೇಳಬೇಕು ಅನ್ನೋ ಪ್ರಸಂಗ ಬಂದಾಗ ಎಂದೂ ಕೂಡ ಮುಖ ಕಿವುಚಿರುವಂತಹ ಸಂಘಟನೆಗಳೇ ಇಲ್ಲ. ಭಾಳ ಪ್ರಸನ್ನ ಚಿತ್ತದಿಂದ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಬಂದವರಾಗಿದ್ದಾರೆ. ಕೇವಲ ನಿಮಗೆ ಪುರಾಣ ಅಷ್ಟ ಹೇಳಂಗಿಲ್ಲ, ಅವರು ನಿಮಗೆ ಪ್ರವಚನ ಅಷ್ಟ ಮಾಡಂಗಿಲ್ಲ. ಬೇರೆಯವರು ಪುರಾಣ ಹೆಂಗೆ ಹೇಳಬೇಕು, ಮರದೇವರಾದವರು ಕೂಡ ಪುರಾಣವನ್ನು ಹೆಂಗೆ ಪ್ರವಚನವನ್ನು ಮಾಡಬೇಕು ಅನ್ನೋದನ್ನು ಅವರಿಗೆ ಪ್ರಶಿಕ್ಷಣವನ್ನು ಕೊಡುವಂಥ ಕಲೆಯೂ ಕೂಡ ಅದು ಅನ್ನದಾನ ಶಾಸ್ತ್ರಿಗಳವರಲ್ಲಿರೋಣದರಿಂದ ಅವರಿಗೆ ಪ್ರವಚನ ಆಚಾರ್ಯ ಅನ್ನುವಂತಹ ಬಿರುದಾಂಕಿತವನ್ನು ಈ ವೇದಿಕೆಯ ಮೂಲಕ ಗೌರವಿಸಲಾಗಿದೆ. ಅವರಿಗೆ ಅವರ ಪರಿವಾರಕ್ಕೆ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸ್ತಾ ಇದ್ದೇವೆ. ಇವತ್ತು ಈ ಪುರಾಣ ಮಂಗಲ ಸಮಾರಂಭಕ್ಕೆ ವಸ್ತುತಃ ನಾಳೆ ದಯಮಾಡಿಸ್ಬೇಕಾಗಿರುವಂತಹ ನಿಡಸೋಸಿ ಜಗದ್ಗುರುಗಳವರು ಇವತ್ತು ದಯಮಾಡಿಸಿ ನಮಗೆಲ್ಲ ಸಾಕಷ್ಟು ಸಂತೋಷವನ್ನು, ಆನಂದವನ್ನು ಉಂಟು ಮಾಡಿದವರಾಗಿದ್ದಾರೆ. ನಿಮಗೆಲ್ಲ ನೆನಪಿರಬೇಕು, ಇವತ್ತು ಪೂರ್ವಾಶ್ರಮದಲ್ಲಿ ಹಿಪ್ಪರಿಗೆ ಮಠದಿಂದ ನಾವು ಯಡೂರು ಮಠಕ್ಕೆ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ನಿಡಸೋಸಿ ಜಗದ್ಗುರುಗಳವರು. 21 ವರ್ಷಗಳ ಹಿಂದಿನ ಘಟನೆಯನ್ನು ಸ್ವಲ್ಪ ನಾವು ಮೆಲುಕು ಹಾಕಿದ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯರು ತಮ್ಮ ದೈಹಿಕ ಅನಾರೋಗ್ಯದಿಂದ
ವಿಧಿವಶರಾದಾಗ, ಲಿಂಗೈಕ್ಯರಾದಾಗ ಈ ಮಠಕ್ಕೆ ಉತ್ತರಾಧಿಕಾರಿಗಳನ್ನು ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ನೀವೆಲ್ಲ ಬರೆದು ಅವರಿಗೆ ಜವಾಬ್ದಾರಿಯನ್ನು ಕೊಟ್ರಿ. ಅವರು ಹಿಪ್ಪರಿಗೆ ಮಠಕ್ಕೆ ಮರಿ ಕೇಳಾಕಂತ ಬಂದರು. ನಮ್ಮ ಭಕ್ತರು ಅವರನ್ನು ಕೆಂಗಣ್ಣಿನಿಂದ ನೋಡ್ತಾ ಇದ್ರು. ನಮ್ಮ ಮರಿದೇವ್ರು, ನಮ್ಮ ಸ್ವಾಮಿಗಳನ್ನ ಇವ್ರು ಒಯ್ಯಾಕೆ ಬಂದಾರ ಅಂತ ಇವ್ರ ಮೇಲೆ ಸಿಟ್ಟು. ಒಂದು ಸಾರಿ ಅಲ್ಲ, 2 ಸಾರಿ ಬಂದರು. ಇವರನ್ನು ಊರಿಗೆ ಹೋಗಕ್ಕೆ ಬಿಡಂಗಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ತಯಾರಾಗಿದ್ರು ಹಿಪ್ಪರಿಗೆ ಜನ. ಆದರೂ ಕೂಡ ಅವರಿಗೆ ನಾನು ಯಡೂರು ಮಠದಿಂದ ಒಂದು ಜೋಳಿಗೆ ತೊಗೊಂಡು ಬಂದೀನಿ, ನೀವು ನಿಮ್ಮ ಸ್ವಾಮಿಗಳನ್ನ ಅಲ್ಲಿ ಕೊಡಬೇಕು, ಹಂಗಂತ ಹೇಳಿ ನಿಮ್ಮನ್ನು ಬಿಟ್ಟು ಕೊಡ್ರಿ ಅಂತ ನಾವು ಹೇಳಂಗಿಲ್ಲ. ಇಲ್ಲೇ ಇರ್ತಾರ, ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಬೇಕು, ಆ ಭಾಗದ ಅಪೇಕ್ಷೆ ಆಗಿದೆ ಅಂತ ಹೇಳಿ ಭಾಳ ಸಿಟ್ಟಿನಲ್ಲಿರುವಂಥ ನಮ್ಮ ಎಲ್ಲ ಜನರಿಗೆ ಸಮಾಧಾನವನ್ನು ಹೇಳಿ ಶಾಂತಿಯಿಂದ ಇಲ್ಲಿ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಿ ಇವತ್ತಿಲ್ಲಿ ಬಂದು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯೋದಕ್ಕೆ ಮೂಲ ಸೇತುವೆ ಕಾರಣ ಯಾರು ಅಂದ್ರೆ ಅದು ನಿಡಸೋಸಿಯ ಜಗದ್ಗುರುಗಳನ್ನುವಂಥದ್ದನ್ನು ನಾವಿಲ್ಲೇ ನೆನಪು ಮಾಡಿಕೊಳ್ಳದೆ ಇರಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವಾಗ ಏನಾದರೂ ವಿಶೇಷ ಪ್ರಸಂಗದ ಕಾರ್ಯಕ್ರಮಗಳು ನಡೀತಾವ, ಅವಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಮೊದಲು ನೆನಪಿಸ್ಕೊಳ್ಳೋದು ಯಾರನ್ನ ಅಂತ ಕೇಳಿದ್ರೆ ಅದು ನಿಡಸೋಸಿಯ ಜಗದ್ಗುರುಗಳವರನ್ನು. ಇವತ್ತು ಕೇವಲ ಯಡೂರು ಮಠ ಒಂದೇ ಅಂತಲ್ಲ, ಅವರು ನಿಡಸೋಸಿಗೆ ಬಂದಾಗಿನಿಂದ ಈ ಭಾಗದಲ್ಲಿ ಯಾವುದೇ ಮಠ ಅನಾಥ ಆಯಿತು ಅಂದ್ರೆ, ಸ್ವಾಮಿಗಳು ಲಿಂಗೈಕ್ಯರಾದರು ಅಂದ್ರೆ ಆ ಎಲ್ಲ ಮಠಗಳಿಗೆ ಕಾಯಕಲ್ಪವನ್ನು ಒದಗಿಸಿರುವಂಥ ಕೀರ್ತಿ ಅದು ನಿಡಸೋಸಿಯ ಜಗದ್ಗುರುಗಳವರಿಗೆ ಸಲ್ಲಬೇಕಾಗಿರುವಂಥ. ಅದು ಪಟ್ಟದ ಮಠನೇ ಆಗಿರ್ಬೋದು, ವಿರಕ್ತ ಮಠನೇ ಆಗಿರ್ಬೋದು. ಇಂಥ ಎಲ್ಲ ಮಠಗಳಿಗೆ ಇವತ್ತು ಒಂದು ವ್ಯವಸ್ಥೆಯನ್ನು ಒದಗಿಸೋದ್ರ ಮೂಲಕ ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದವರು ನಿಡಸೋಸಿಯ ಜಗದ್ಗುರುಗಳವರು. ಇವತ್ತು ಒಳ್ಳೆಯ ವಿಚಾರಗಳನ್ನು, ಜ್ಞಾನದ ಮಹತ್ವವನ್ನು ನಿಮಗೆಲ್ಲ ಉಪದೇಶ ಮಾಡಿ, ಪ್ರಸಂಗ ಬಂದ್ರೆ ನಮ್ಮ ತಾಯಂದಿರು ಎಂತಹ ಸಾಧನೆಯನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹಲವಾರು ಉದಾಹರಣೆಗಳ ಮೂಲಕ ತಮ್ಮ ಆಶೀರ್ವಚನದಲ್ಲಿ ನಿಮ್ಮೆಲ್ಲರಿಗೆ ಉಪದೇಶ ಮಾಡಿದವರಾಗಿದ್ದಾರೆ. ಇವತ್ತು ಅವರನ್ನು ಕರೆದು ನಾವು ಗೌರವಿಸಬೇಕಾಗಿರುವಂಥ ಸಂದರ್ಭ. ಆದರೆ ಅವರೇ ಮತ್ತೊಂದು ಭಾರವನ್ನು ಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸೋದ್ರ ಜೊತೆಗೆ ಮತ್ತೊಂದು ಚಿನ್ನದ ಉಂಗುರವನ್ನು ನಮಗೆ ಹಾಕಿ ಬಹಳ ದೊಡ್ಡ ಭಾರವನ್ನು ಮಾಡಿದ್ದಾರೆ. ಆ ಭಾರವನ್ನು ಹೆಂಗಿರಿಸ್ಕೋಬೇಕು ದೇವರಿಗೆ ಗೊತ್ತು. ಅಂತಹ ಜಗದ್ಗುರುಗಳವರನ್ನು ನಾವು ಈ ಭಾಗದಲ್ಲಿ ಜನಸ್ತೋಮ ಪಡ್ಕೊಂಡಿದೆ ಅಂದ್ರೆ ಈ ಭಾಗದ ಭಕ್ತರು ನಿಜಕ್ಕೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ಹೇಳ್ತಾ, ಅಂತಹ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ದಯಮಾಡಿಸಿ ಸಾನ್ನಿಧ್ಯವನ್ನು ವಹಿಸಿ ಸಾನ್ನಿಧ್ಯಪರ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸೋದ್ರ ಮೂಲಕ ಅಭಿನಂದನೆಗಳನ್ನು, ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ನೂಲದ ಶ್ರೀಗಳವರು ಚೆನ್ನಾಗಿ ಮಾತನಾಡಿದ್ದಾರೆ. ಅನುದಾನ ಶಾಸ್ತ್ರಿಗಳವರ ಜೊತೆಗೆ 2-3 ತಿಂಗಳು ತಿರುಗಾಡಿ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಬಲವನ್ನು ತುಂಬಿದವರು. ನೀಲಗಲ್ಲದ ಶ್ರೀಗಳವರು ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ. ಪ್ರತಿಭಾವಂತ ಶ್ರೀಗಳವರು ಆ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥವರು. ಅನೇಕ ಮಠಾಧೀಶರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇವತ್ತು ಭಾಳಷ್ಟು ವಿಶೇಷ ಏನು ಅಂದ್ರೆ, ನಮ್ಮ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಈ ಕಾರ್ಯಕ್ರಮಕ್ಕಾಗಿ ಮಾಡ್ತಾ ಇರುವಂಥ ಸಹಕಾರವನ್ನು ಎಷ್ಟು ಅಭಿನಂದಿಸಿದ್ರು, ಎಷ್ಟು ಸ್ಮರಿಸಿಕೊಂಡ್ರೂ ಕೂಡ ಕಡಿಮೆ. ನಾವು ಒಂದು ಸರಿ ಕರೆದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಾವು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಬೇಕು ಅಂದಾಗ ನೀವೇನು ಹೇಳ್ತೀರಿ ಹೇಳ್ರಿ, ಅದನ್ನು ಎಲ್ಲವನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದೇ ಮಾತನ್ನು ಹೇಳಿ ಇವತ್ತು ನಾವು ಏನೂ ಕೇಳೇ ಇಲ್ಲ. ಈ ಪೆಂಡಾಲವನ್ನು ಹಾಕಿಸಿಕೊಡುವ ದೊಡ್ಡ ಜವಾಬ್ದಾರಿಯನ್ನು ಅವರು
ಹೊತ್ತುಕೊಂಡು 5ನೇ ತಾರೀಕಿನ ಒಂದು ದಿನದ ದಾಸೋಹವನ್ನು ಕೂಡ ಮಾಡೋದಲ್ಲದೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಶ್ರೀಗಳವರು ಮಾಡ್ತಾ ಇದ್ದಾರೆ. ಭಕ್ತ ಸ್ತೋಮ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ. ಅವರೆಲ್ಲರಿಗೂ ಅನುಕೂಲ ಆಗಬೇಕು, ಈ ಕ್ಷೇತ್ರ ಇನ್ನೂ ಬೆಳಿಬೇಕು, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರದಿಂದ ವಿಶೇಷ ಅನುದಾನದಡಿಯಲ್ಲಿ 2 ಕೋಟಿ ರೂಪಾಯಿಗಳ ಒಂದು ಸ್ಯಾಂಕ್ಷನ್ ಪತ್ರವನ್ನು ಇವತ್ತು ತೆಗೆದುಕೊಂಡು ಬಂದು ಅರ್ಪಿಸ್ತಾ ಇದ್ದಾರೆ. ಇದರಿಂದ ಈ ಕಾರ್ಯಕ್ರಮಕ್ಕೆ ಅವರ ಬದ್ಧತೆ ಎಷ್ಟು, ಸಮರ್ಪಣಾ ಮನೋಭಾವ ಎಷ್ಟು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆಲ್ಲ ತಿಳಿದು ಬರ್ತಾ ಇದೆ. ಅವರ ಮುಂದಾಳತ್ವದಲ್ಲಿ ಖಂಡಿತವಾಗಲೂ ಈ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಅದು ನಡೀತದೆ ಅನ್ನುವಂತಹ ಪೂರ್ಣ ಭರವಸೆಯನ್ನು ನಾವು ಹೊಂದಿದವರಾಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಅಂತಹ ಗಣೇಶ್ ಹುಕ್ಕೇರಿ ಅವರಿಗೆ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಚಿಂಚಣೆ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾಗಿರುವಂತಹ ಶಿವಪ್ರಸಾದ್ ದೇವರು ಕೂಡ ಆಗಮಿಸಿದ್ದಾರೆ. ಈ ಭಾಗದಲ್ಲಿ ಮತ್ತೊಬ್ಬ ಪ್ರತಿಭಾ ಸಂಪನ್ನ ಮಠಾಧೀಶರು ಆಗಮಿಸ್ತಾ ಇರೋದು ನಮಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ನೋಡಲಿಕ್ಕೆ ಬಹಳ ಚಿಕ್ಕವರು, ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಅನ್ನೋ ರೀತಿಯಲ್ಲಿ ಬರು ತಡ ಇಲ್ದೇ ದಿವಸಕ್ಕೆ 4 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಹಳ್ಳಿಗಳಿಗೂ ಕೂಡ ಸಂಚರಿಸಿ ಧರ್ಮ ಜಾಗೃತಿಯನ್ನು, ಪಟ್ಟಾಭಿಷೇಕದ ಪೂರ್ವ ತಯಾರಿಯನ್ನು, ಭಕ್ತರ ಸಂಪರ್ಕವನ್ನು ಮಾಡಿಕೊಳ್ತಾ ಇರೋದನ್ನು ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಒಳ್ಳೆಯ ಕಾರ್ಯವನ್ನು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮಾಡೋದರ ಮೂಲಕ ಒಬ್ಬ ಅಪರೂಪದ ಆದರ್ಶ ಮಠಾಧೀಶರಾಗಿ ಅವರು ಖಂಡಿತವಾಗಲೂ ಬೆಳೀತಾರೆ ಅನ್ನುವಂತಹ ಭರವಸೆ ನಮ್ಮದಾಗಿದೆ ಅನ್ನುವಂಥ ಮಾತುಗಳನ್ನು ಇಲ್ಲೇ ವ್ಯಕ್ತ ಮಾಡ್ತಾ ಅವ್ರ ಕಾರ್ಯಕ್ರಮ ಚೆನ್ನಾಗಿ ಆಗಲಿ, ಪಟ್ಟಾಭಿಷೇಕನೂ ಚೆನ್ನಾಗಿ ಆಗಲಿ, ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರು ಸೇರಿಕೊಂಡು ವೈಭವದಿಂದ ಅವ್ರ ಪಟ್ಟಾಭಿಷೇಕವನ್ನು ನೆರವೇರಿಸೋಣ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲೇ ವ್ಯಕ್ತ ಮಾಡ್ತಾ ಕಲಬುರಗಿಯ ನಮ್ಮ ರುದ್ರಮುನಿ ಶ್ರೀಗಳವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇವತ್ತು ಇನ್ನೂ ಅನೇಕ ಜನರ ಗುರುರಕ್ಷೆ ನಡೆಯೋದದ. ಆಮೇಲೆ ತುಲಾಭಾರ ಕಾರ್ಯಕ್ರಮವೂ ಬಂದಾಗಿನಿಂದ ನಡೀತಾನೇ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಪ್ರವಾಸೋದ್ಯಮದ ಉಪನಿರ್ದೇಶಕರಾಗಿರುವಂಥ ಸದಾಶಿವ ಬಡಗೇರ್ ಅವರಿಗೆ, ಆಮೇಲೆ ಬೆಳಗಾವಿಯ ಕಮಾಂಡೆಂಟ್ ಆಗಿರುವಂಥ ಶ್ರೀ ಚೆನ್ನಪ್ಪ ಅಥಣಿ ಅವರಿಗೆ ಗುರುರಕ್ಷೆಯನ್ನು ನೀಡಲಾಗಿದೆ. ಈ 2 ಇಲಾಖೆಯ ವತಿಯಿಂದ ನಮ್ಮಲ್ಲಿ ಒಬ್ಬರು ಅಪರೂಪದ ವ್ಯಕ್ತಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂಥ ಕೆಲಸ ಕೇವಲ ಒಬ್ಬ ಸರ್ಕಾರಿಯ ನಿಯೋಜಿತ ಕೆಲಸಗಾರನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಬದಲಾಗಿ ಒಬ್ಬ ಮಠದ ಸದಸ್ಯ ಅನ್ನೋ ರೀತಿಯಲ್ಲಿ ಭಾಳಷ್ಟು ಜವಾಬ್ದಾರಿಯಿಂದ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಅವನಿಗೊಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸುವುದರ ಮೂಲಕ ನೀವು ಅಭಿನಂದಿಸಬೇಕನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ನಮ್ಮ ಕಮತಗಿಯ ಗುರುನಾಥಪ್ಪ ವಂದಗನೂರು ಅವರಿಗೆ ಗುರು ಸೇವಾ ಧುರಂಧರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಲಾಗಿದೆ. ಕಮತಗಿ ಮತ್ತು ಆ ಭಾಗದಲ್ಲೆಲ್ಲ ವಿಶೇಷ ಕಾಳಜಿ ವಹಿಸಿ ಜಗದ್ಗುರುಗಳವರನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಈಗಲ್ಲ 20 ವರ್ಷಗಳ ಹಿಂದಿನಿಂದಲೂ ನೀಡ್ತಾ ಬಂದಿರುವಂಥವ್ರು ಯಾರು ಅಂದ್ರೆ ನಮ್ಮ ಕಮತಗಿಯ ಗುರುನಾಥಪ್ಪ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಅವನಿಗೆ ಈಗ ಗುರು ಸೇವಾ ಧುರಂಧರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವತ್ತು ಅನೇಕ ಗ್ರಾಮಗಳಿಂದ ಭಕ್ತರು ಆಗಮಿಸಿದ್ದಾರೆ. ಐನಾಪುರದಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದವರಾಗಿದ್ದಾರೆ. ಒಂದು ಪ್ರಸಂಗವನ್ನು ನಾವು ನೆನಪಿಸ್ಕೊಳ್ಬೇಕು. ಏನು ಅಂದ್ರೆ ಹಿಪ್ಪರಿಗೆಯಿಂದ ಯಡೂರಿಗೆ ಬರಬೇಕಾದ್ರೆ ನಡು ಹತ್ತೋದು ಐನಾಪುರ. ಹಿಪ್ಪರಿಗೆಯಲ್ಲಿರುವಂಥ ಪೂರ್ವಾಶ್ರಮದಲ್ಲಿ ನಾವು ನಮ್ಮ ಗಾಳಿ ಇಲ್ಲಿ ತನಕ ಬರಲಿಕ್ಕೆ ಸೇತುವೆ ಆದದ್ದು ಯಾವುದು ಅಂದ್ರೆ ಐನಾಪುರ.
ಐನಾಪುರದಾಗ ಅವಾಗ ನಾವು ಪ್ರವಚನ ಮಾಡ್ತಾ ಇದ್ವಿ. ಅಲ್ಲಿಯ ಪ್ರವಚನದ ಗಾಳಿ ಇಲ್ಲಿ ತನಕ ಬಡ್ದಿದ್ದಕ್ಕೆ ಇವತ್ತು ಹಿಪ್ಪರಿಗೆಯಿಂದ ಇಲ್ಲಿಗೆ ಬರುವಂಥ ಒಂದು ಯೋಗ ಬಂತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀವಿ. ಅಂಥ ಐನಾಪುರದ ಎಲ್ಲ ಹಿರಿಯರಿಗೂ ಕೂಡ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸ್ತಾ ಇದ್ದೇವೆ. ಅಲ್ಲಿ ಯಡೂರಿನ ಭಕ್ತರು ಸಾಕಷ್ಟು ಜನ ಅದಾರ. ಮೊನ್ನೆ ಒಂದು ಮೀಟಿಂಗ್ ಮಾಡಿ ನೀವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಸಾಕಷ್ಟು ಜನ ಸೇವೆಯನ್ನು ಸಲ್ಲಿಸೋದಲ್ಲದೆ ಇವತ್ತು ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಿದವರಾಗಿದ್ದಾರೆ. ಗೋಕಾಕದ ಡಾಕ್ಟರ್ ರಮೇಶ್ ಪಟಗುಂದಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆಮೇಲೆ ಯಡೂರಿನ ನಮ್ಮ ಬಸವರಾಜ್ ಚಂಚಣ್ಣವರು, ಬಸವರಾಜ್ ನಮ್ಮ ಮೆಡಿಕಲ್ ಬಸ್ಸು ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಅವರು ಕೂಡ ಇವತ್ತಿನ ದಾಸೋಹ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಹಳೆ ಯಡೂರಿನ ಸಾಯಿಗೌಡ ಶಿವಗೌಡ ಪಾಟೀಲ್ರವರು ಕೂಡ ದಾಸೋಹಕ್ಕೆ ಪ್ರತಿದಿನ 1 ಕ್ವಿಂಟಾಲ್ ಕಾಯಿಪಲ್ಯ ನೀಡ್ತಾ ಬಂದವರಾಗಿದ್ದಾರೆ. ಆಮೇಲೆ ಕರವೀರಪ್ಪ ಸಂಗೊಳ್ಳಿ ಮಮ್ಮಿಗಟ್ಟಿ, ಡಾಕ್ಟರ್ ಅಜಿತ್ ಜೋಡಟ್ಟಿ ಸೌಸುದ್ದಿ, ದೇವರಾಜ್ ಚೆನ್ನಪ್ಪ ರಾಜ್ಗಾರ್, ಈ ಎಲ್ಲ ಸದ್ಭಕ್ತರು ಕೂಡ ಇವತ್ತಿನ ದಾಸೋಹಕ್ಕೆ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಇಂಥ ಎಲ್ಲ ದಾಸೋಹ ಸೇವಾ ಕರ್ತೃಗಳಿಗೆ, ತುಲಾಭಾರ ಸೇವಾ ಕರ್ತೃಗಳಿಗೆ, ಗುರುರಕ್ಷೆಯನ್ನು ಪಡೆಕೊಂಡಿರುವಂಥ ಎಲ್ಲ ಗಣ್ಯರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ನಾಳೆಯಿಂದ ವಿಶೇಷ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ನಿಮಗೆ ಮಾಹಿತಿಗಾಗಿ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದಲ್ಲಿ ಕಾಶಿಯ ನೂತನ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ನೋಡುವಂಗಿರ್ತದೆ. ಕಣ್ಣು ಮನ ಭಾವನೆಗಳನ್ನು ತುಂಬಿಕೊಳ್ಳೋ ರೀತಿಯಲ್ಲಿ ಇರ್ತದೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನ್ನೋ ರೀತಿಯಲ್ಲಿ ಅತ್ಯಂತ ಭಾವ ತುಂಬಿ ಇಷ್ಟಲಿಂಗ ಮಹಾಪೂಜೆ ಸಂಗೀತಮಯವಾಗಿ ವೈಭವಪೂರ್ಣವಾಗಿ ನೆರವೇರ್ತದೆ. ಅದನ್ನು ನೀವು ಯಾರೂ ಕೂಡ ತಪ್ಪಿಸಿಕೊಳ್ಬಾರ್ದು, ಅದರಿಂದ ವಂಚಿತರಾಗಬಾರ್ದು. ಬೆಳಗ್ಗೆ ಎಲ್ಲರೂ ಕೂಡ ಬಂದು ಆ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಪಾಲ್ಗೊಳ್ಳೋರಿಗೆಲ್ಲ ಒಂದು ಕಡ್ಡಾಯ ನೇಮ ಏನು ಅಂದ್ರೆ ಕೊಳ್ಳಾಗ ಲಿಂಗ ಇರಬೇಕು. ಕೊರಳಾಗ ಲಿಂಗ ಇರಬೇಕು. ಪೂಜೆಯಲ್ಲಿ ಪಾಲ್ಗೊಳ್ಳೋರು ದೂರ ನಿಂತು ನೋಡ್ಬೇಕನ್ನೋರಿಗೂ ದೂರದಲ್ಲಿ ನಿಂತು ನೋಡ್ಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ಪೂಜೆಯಲ್ಲಿ ಹೋಗಿ ಪಾಲ್ಗೊಳ್ಲಿಕ್ಕೆ ಆಗಂಗಿಲ್ಲ, ಅಭಿಷೇಕ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅದಕ್ಕೆ ನೀವೆಲ್ಲ ಲಿಂಗಧಾರಿಗಳಾಗಿ ಬರಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲೇ ವ್ಯಕ್ತ ಮಾಡ್ತಾ, ಆಮೇಲೆ ಸಾಯಂಕಾಲ 5 ಗಂಟೆಗೆ 5 ಅಲ್ಲ 4:15 ಈಗೇನು ನಾವು ದೇವಸ್ಥಾನಗಳ ಗೋಪುರಗಳ ಮೇಲೆ ಕಳಸಾರೋಹಣ ಮಹಾಕುಂಭಾಭಿಷೇಕ ಮಾಡೋರದೀವಿ. ಆ ಕಳಸಗಳು ನಾಳೆ 4 ಗಂಟೆಗೆ ಯಡೂರಿಗೆ ಬರುವುದವು. ಮತ್ತು ಅವನು ಹೆಂಗೆ ತೊಗೊಂಡು ಬರಬೇಕು? ಅವ್ರ ಪಾಡಿಗೆ ಅವರ ತೊಗೊಂಡು ಬಂದ್ರೆ ಅದಕ್ಕೆ ಗೌರವ ಇರಂಗಿಲ್ಲ. ಮುಂದೆ 100 ವರ್ಷಗಳವರೆಗೆ ನಮ್ಮ ಗೋಪುರಗಳ ಮೇಲೆ ವಿರಾಜಮಾನವಾಗಿ ದೈವಿ ಚಿತ್ಕಳೆಯನ್ನು ನಮ್ಮವರೆಗೂ ತಲುಪಿಸುವಂಥ ಕಾರ್ಯವನ್ನು ಆ ಕಳಸಗಳು ಮಾಡ್ತಾವ ಅಂದಮೇಲೆ ಅವುಗಳನ್ನು ಗೌರವದಿಂದ ಬರಮಾಡಿಕೊಳ್ಬೇಕು. ಸರ್ಕಾರಿ ದವಾಖಾನೆಯಿಂದ ಅವುಗಳನ್ನು ಉತ್ಸವದ ಮೂಲಕ 4 ಗಂಟೆಗೇ ತೆಗೆದುಕೊಂಡು ಬರುವಂತಹ ಕಾರ್ಯಕ್ರಮ ನಾಳಿನ ದಿವಸ ಮಧ್ಯಾಹ್ನ 4 ಗಂಟೆಗೆ ಇರ್ತದೆ. ಅಷ್ಟೇ ಅಲ್ಲ, ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಹೆಸರಿನಿಂದ ನಡೆಯುವಂಥ ಏನು ಗುರುಕುಲ ಇದೆ, ಪಾಠಶಾಲೆ ಇದೆ, ಆ ಪಾಠಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಲಿಂಗೈಕ್ಯ ಶ್ರೀಗಳವರ ಒಂದು ಮೂರ್ತಿಯನ್ನು ಮಾಡಿಸಿದ್ದಾರೆ. ಆ ಕಳಸಗಳ ಜೊತೆಗೆ ಆ ಮೂರ್ತಿಯ ಮೆರವಣಿಗೆಯನ್ನು ಕೂಡ ಮಾಡ್ತಾ ಕರೆದುಕೊಂಡು ಬರುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ 4 ಗಂಟೆಗೆ ನಾಳೆ ನಡೆಯೋದದ. ನಾಳೆಯಿಂದ ವಿಶೇಷ ಕಾರ್ಯಕ್ರಮಗಳು ಆಗೋಣದರಿಂದ ನೋಡ್ರಿ, ಕಳಸಗಳು ಬಂದು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯರು ಕೂಡ ಮೂರ್ತಿಯ ರೂಪದಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಂದರೆ ಅದು ಈ ಭಾಗದ ಭಕ್ತ ಜನರ ಸೌಭಾಗ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲ ಅದರಲ್ಲಿ ಪಾಲ್ಗೊಳ್ಬೇಕು. ಯಾರ್ಯಾರು ಊದ್ಸವ್ರು ಬಾರ್ಸವ್ರು ಇದ್ದಾರೆ ಅವರೆಲ್ಲ ಬಂದು ಬರಬೇಕು. ನಮ್ಮ ಸೇವಕರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ನೀವೆಲ್ಲ ಉತ್ಸವದ ಮೂಲಕ ಆ ಕಳಸ ಮತ್ತು ಮೂರ್ತಿಗಳನ್ನು ಬರಮಾಡಿಕೊಳ್ಳಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ, ಆ ಉತ್ಸವದ ಮೂಲಕ ಬಂದ ನಂತರ ಕಳಸಗಳು ತಮ್ಮ ಸ್ಥಾನಕ್ಕೆ ಹೋಗ್ತವೆ.
ಮೂರ್ತಿನೂ ತಮ್ಮ ಸ್ಥಾನಕ್ಕೆ ಹೋಗ್ತದ, ನೀವು ಮಾತ್ರ ನಿಮ್ಮ ಸ್ಥಾನಕ್ಕೆ ಅಂದ್ರೆ ಇಲ್ಲಿ ಬಂದು ಕೂಡಿರ್ಬೇಕು. ಈ ಜಾಗಕ್ಕೆ ಬಂದು ಕುಳಿತುಕೊಂಡು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಬೇಕು ಅನ್ನುವಂತಹ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ದತ್ ಸಕ್ಕರೆ ಕಾರ್ಖಾನೆಯವರು ಈ ಕಾರ್ಯಕ್ರಮಕ್ಕಾಗಿ 5 ಕ್ವಿಂಟಲ್ ಸಕ್ಕರೆ ಮತ್ತು 50,000 ರೂಪಾಯಿಗಳ ದೇಣಿಗೆಯನ್ನು ಇವತ್ತು ನೀಡಿದವರಾಗಿದ್ದಾರೆ. ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ, ಇವತ್ತು ವಿಶೇಷವಾಗಿ ಬೆಳಕೂಡದ ಸದ್ಭಕ್ತರು ಸದ್ಭಾವ ಬುತ್ತಿಯನ್ನು ತೆಗೆದುಕೊಂಡು ಬಂದು ದಾಸೋಹಕ್ಕೆ ತಮ್ಮದೇ ಆಗಿರುವಂಥ ಸೇವೆಯನ್ನು ಮಾಡಿದ್ದಾರೆ. ದಿನಾಲೂ ಒಂದೊಂದು ಊರಿನಿಂದ ಭಕ್ತರು ಸದ್ಭಾವ ಬುತ್ತಿಯನ್ನು ತೆಗೆದುಕೊಂಡು ಬಂದು ದಾಸೋಹದಲ್ಲಿ ಅಪರೂಪದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸೇವೆ ಅದು ವೀರಭದ್ರನಿಗೆ, ಗುಡ್ಡಾಪುರ ದಾನಮ್ಮನಿಗೆ ಅರ್ಪಣೆ ಆಗಿದೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ನಾಳೆಗೆ ವಿಶೇಷವಾಗಿ ಇನ್ನೊಂದು ಸೂಚನೆ ನಿಮಗೆ ಕೊಡ್ತಾ ಇದ್ದೇವೆ. ಏನು ಅಂದ್ರೆ, ಯಡೂರು ವೀರಭದ್ರೇಶ್ವರನ ಸ್ಥಾನದಿಂದ ಬೆಂಗಳೂರಿನ ಕೆಲವು ಭಕ್ತರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಏನು ಅಂದ್ರೆ, ಶ್ರೀಶೈಲದಲ್ಲಿ ಕೈಲಾಸ ಬಾಗಿಲದಲ್ಲಿ ಕಟ್ಟಲಿಕ್ಕೆ ಒಂದು ದೊಡ್ಡ ಗಂಟೆಯನ್ನು ಮಾಡಿಸ್ಯಾರ. ದೊಡ್ಡ ಗಂಟೆ. ಅದು ಗಂಟೆ ಎಷ್ಟು ದೊಡ್ಡದೈತಿ ಅಂದ್ರೆ 151 kg ಐತೆ. ಅದು 151 kg ಒಂದು ದೊಡ್ಡ ಗಂಟೆ, ಅದು ಬೃಹತ್ ಗಂಟೆ. ಆ ಗಂಟೆಯನ್ನು ಉತ್ಸವದ ಮೂಲಕ ಪಾದಯಾತ್ರೆ ಮಾಡ್ಕೋತ ವಾಹನದಲ್ಲಿ ಕರ್ಕೊಂಡು ಹೋಗೋದಾರ. ಈಗ ಹೋಳಿ ಹುಣ್ಣಿಮೆ ಬಂತು ಅಂದರೆ ಎಲ್ಲ ಜನ ಮನಸ್ಸೆಲ್ಲ ಶ್ರೀಶೈಲದ ಕಡೆಗೆ ಸಾಕ್ತಾ ಇರ್ತದೆ. ಆ ಜನರ ಜೊತೆಗೆ ಏನು ಮರಗಾಲ ಕಟ್ಕೊಂಡು ಹೋಗುವಂತಹ ಯುವಕರದಾರಲ್ಲ, ಅವ್ರನ್ನ ಕರ್ಕೊಂಡು ಆ ಗಂಟೆಯನ್ನು ವಾಹನದಲ್ಲಿ ಇಟ್ಕೊಂಡು ಶ್ರೀಶೈಲಕ್ಕೆ ತಗೊಂಡು ಹೋಗ್ತಾರ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ, ವೀರಭದ್ರೇಶ್ವರನ ನಿತ್ಯ ನಿವಾಸವಾಗಿರುವಂತಹ ಯಡೂರು ಕ್ಷೇತ್ರದಿಂದಲೇ ಆ ಗಂಟೆಯ ಯಾತ್ರೆ ಪ್ರಾರಂಭ ಆಗೋದು. ಎಂಥ ಯೋಗ ಅಂದ್ರೆ, ಇಲ್ಲಿ ನಾವು ಚಾಲನೆ ಕೊಡ್ತೀವಿ, ಇಲ್ಲಿ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಹೋಗಿ ಅದನ್ನು ಸ್ವಾಗತ ಮಾಡ್ಕೋತೀವಿ. ಶ್ರೀಶೈಲಕ್ಕೆ ಹೋಗಿ ಸ್ವಾಗತ ಮಾಡ್ತೀವಿ, ಇಲ್ಲಿ ಬೀಳ್ಕೊಡೋದು ನಾವೇ, ಅಲ್ಲಿ ಹೋಗಿ ಸ್ವಾಗತ ಮಾಡ್ಕೊಳ್ಳೋದು ಕೂಡ ನಾವೇ. ಆದರೆ ಬೀಳ್ಕೊಡುವಂತಹ ಬಹಳ ದೊಡ್ಡ ಯೋಗ ಸೌಭಾಗ್ಯ ಅದು ಯಾರಿಗೆ ಲಭಿಸ್ತಾ ಇದೆ ಅಂದ್ರೆ, ಯಡೂರು ಮತ್ತು ಈ ಭಾಗದ ಎಲ್ಲ ಭಕ್ತರಿಗೆ ಲಭಿಸ್ತಾ ಇದೆ. ನಾಳೆ ಸಂಜೆ ವೇದಿಕೆಯಲ್ಲಿ ಆ ಗಂಟೆಯನ್ನು ತಗೊಂಡು ಬಂದು ನಿಮ್ಮೆಲ್ಲರಿಗೆ ಪ್ರದರ್ಶನವನ್ನು ಮಾಡಿ, ನಿಮ್ಮ ಮೂಲಕ ನಿಮ್ಮೆಲ್ಲರ ನೇತ್ರದ ಮೂಲಕನ ಆ ಗಂಟೆಗೆ ಇಲ್ಲಿಂದ ಚಾಲನೆ ಸಿಗ್ತದೆ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಇನ್ನು ಆ ಗಂಟೆ ನೋಡಬೇಕು ಅಂದ್ರೆ ಶ್ರೀಶೈಲಕ್ಕೆ ಹೋಗಿ ನೋಡಬೇಕು. ಆದರೆ ನಾಳೆ ಒಂದು ದಿವಸ ಯಡೂರೊಳಗನ ಆ ಗಂಟೆ ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ಆ ಸೌಭಾಗ್ಯವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅನ್ನುವಂಥ ಕರೆಯನ್ನು, ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ, ನಾಳಿನ ದಿನ ಕೂಡ ಅನೇಕ ಜಗದ್ಗುರುಗಳವರು, ಅನೇಕ ಮಠಾಧೀಶರು ವೇದಿಕೆ ಮೇಲೆ ಉಪಸ್ಥಿತರು ಇರ್ತಾರೆ. ಅವರೆಲ್ಲರ ಮಾತುಗಳನ್ನು, ವಿಶೇಷ ಕಾರ್ಯಕ್ರಮಗಳನ್ನು ಆನಂದಿಸೋದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬರಬೇಕು. ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ ಅವರು ದಿನಾಲು ಗುಡಿಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ, ಒಂದು ಕಡೆ ಒಂದು ಜನ, ಇನ್ನೊಂದು ಕಡೆ ಇನ್ನೊಂದಿಷ್ಟು ಜನ ಹಿಂಗೆ ಕುಳಿತುಕೊಂಡು ಮುಂದೆ ಕುಂತವ್ರಿಗೆ ಜನ ಕಾಣಂಗಿಲ್ಲ, ಜನರಿಗೆ ಪ್ರವಚನಕಾರರು ಕಾಣಂಗಿಲ್ಲ, ಹಿಂಗೊಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತಿತ್ತು. ಆದರೂ ಕೂಡ ಮಂತ್ರಮುಗ್ಧರಾಗಿ ನೀವೆಲ್ಲ ಕೂಡ್ತಾ ಇದ್ರಿ. ಸ್ವಲ್ಪ ಇವತ್ತು ಬಯಲಲ್ಲಿ ಬಂದಿರೋದ್ರಿಂದ ಚಳಿ ಬೀಸಾಕತ್ತದ, ಕೈಯೆಲ್ಲ ಕಟ್ಕೊಂಡು ಕೂತ್ಕೊಂಡಿದ್ದೀರಿ. ಆದ್ರೆ ಒಂದು ಏನು ಅಂತ ಕೇಳಿದ್ರೆ, ವೇದಿಕೆ ಮೇಲೆ ಕುಳಿತವ್ರು ಎಲ್ಲ ನಿಮಗೆ ಕಾಣಕತ್ತಾರ, ಮುಂದೆ ಕುಂತವ್ರು ಎಲ್ಲರೂ ಏಕಾಲಕ್ಕನ ವೇದಿಕೆ ಮುಂದೆ ಕುಂತವ್ರಿಗೆ ಕಾಣಕತ್ತಾರ. ಸ್ವಲ್ಪ ಚಳಿ ಹಚ್ಚಿದ್ರೂ ಪರವಾಗಿಲ್ಲ, ಪರಸ್ಪರ ನೋಡುವ ಸಂತೋಷ ಎಲ್ಲರಿಗೂ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ, ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಶಾಂತಚಿತ್ತರಾಗಿ ನಿರ್ಗಮಿಸಬೇಕು. ಇನ್ನು ತುಲಾಭಾರ ಸೇವೆ, ಗುರುರಕ್ಷೆ ಕಾರ್ಯಕ್ರಮ ನಡೀತದ. ಪ್ರಸಾದದಲ್ಲಿ ಖಾಲಿ ಇಲ್ಲ ಅಂತ, ಜಾಗ ತುಂಬೈತೆ. ಅದಕ್ಕೆ ಅವರೆಲ್ಲ ಉಂಡು ಹೋಗೋ ತನಕ ನೀವು ತುಲಾಭಾರ
ಗುರುರಕ್ಷೆಯನ್ನು ನೋಡ್ಕೊಂಡು ಆಮೇಲೆ ನಿಧಾನಕ್ಕೆ ಸಾಗಬೇಕು. ನಾಳೆ ಬೆಳಗ್ಗೆ ಇಷ್ಟಲಿಂಗ ಮಹಾಪೂಜೆಗೆ 4 ಗಂಟೆಗೆ ಕಳಸ ಮೂರ್ತಿಗಳ ಉತ್ಸವಕ್ಕೆ 6 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಬರ್ರಿ ನಾನು